ಹಾಲೆಲೂಯಾ! ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರನ್ನು ಸ್ತುತಿಸೋಣ. ಆತನ ವಾಕ್ಯಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮೊಂದಿಗೆ ಮಾತಾಡಿರಿ ದೇವರೇ. ನಿಮ್ಮ ಮಾತು ನಮಗೆ ಎಷ್ಟೋ ಅವಶ್ಯಕವಾಗಿವೆ. ನಿಮ್ಮ ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಬಲಪಡಿಸುತ್ತವೆ ಎಂದು ನಂಬುತ್ತೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಬ್ರದರ್, ದೇವರಿಗೆ ಮಾತಾಡೋನುತ್ತೀರಿ, ದೇವರು ಹೇಗೆ ಮಾತಾಡ್ತಾರೆ ಅನ್ನುತ್ತಾ ಇದ್ದೀರಾ? ಹೌದು ಪ್ರಿಯರೇ, ನಮ್ಮ ದೇವರು ಮಾತಾಡ್ತಾರೆ. ಎಷ್ಟು ಜನ ಇದನ್ನು ನಂಬ್ತೀರಿ? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದಾನೆ. ಈತನನ್ನು ಎಲ್ಲದಕ್ಕೂ ಬಾಧ್ಯನನ್ನಾಗಿ, ಅಂದರೆ ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟುಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯೂ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪವಿ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸೀನರುಡನಾದನು. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠನಾದ ಹೆಸರನ್ನು ಹೊಂದಿದನಲ್ಲವೇ ಎನ್ನುವಂಥದ್ದೇ ಯೇಸು ಕ್ರಿಸ್ತನ ಸಂಗತಿ ಈ ಒಂದು ವಚನದಲ್ಲಿ ಹೇಳಲಾಗಿದೆ. ಇಲ್ಲಿ ಯಾರು ಆತನು ಎಂದು ಪುರಾತನ ಕಾಲದಲ್ಲಿ ಪ್ರವಾದಿಗಳ ಮುಖಾಂತರ ಮಾತಾಡಿದ ದೇವರು ಈಗ ಮಗನ ಮುಖಾಂತರ ಮಾತಾಡುತ್ತಿದ್ದಾರೆ. ಆ ಮಗನು ಯಾರಂತೆ? ಆತನ ವಾಕ್ಯವಾಗಿದ್ದಾರೆ. ಆ ವಾಕ್ಯದಿಂದಲೇ ಪ್ರಪಂಚವೆಲ್ಲವೂ ಕೂಡ ಸೃಷ್ಟಿಸಲ್ಪಟ್ಟಿತು. ದೇವರ ಪ್ರಭಾವವನ್ನು, ದೇವರ ಶ್ರೇಷ್ಠತೆಯನ್ನು, ದೇವರ ಮಹತ್ತನ್ನು ಇಷ್ಟೆಲ್ಲ ಹೊಂದಿದಂತಹ ಆತನು ತನ್ನ ಮಾತಿನಿಂದಲೇ ಸಮಸ್ತವನ್ನು ಸೃಷ್ಟಿ ಮಾಡಿದಂತಹ ದೇವರು ಪಾಪ ವಿಷಯದಲ್ಲಿ ಶುದ್ಧೀಕರಣ ತಾನೇ ಮಾಡಿದನು. ಹಾಲೆಲೂಯಾ! ಅಂತಹ ದೊಡ್ಡ ದೇವರು ನಮಗೋಸ್ಕರ ಈ ಭೂಲೋಕಕ್ಕೆ ಬಂದು ರಕ್ತ ಮಾಂಸದಲ್ಲಿ ಪಾಲುಗಾರನಾಗಿ ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾದನು. ರಕ್ತ ಪ್ರೋಕ್ಷಣದಿಂದ ಪಾಪ ಕ್ಷಮಾಪಣೆ ಉಂಟಾಗುವ ಹಾಗೆ ಸಮಸ್ತ ಕಾರ್ಯವನ್ನುಂಟು ಮಾಡಿದ ಯೇಸು ಪಾಪ ವಿಮೋಚಕನಾಗಿದ್ದಾರೆ. ಮರಣವನ್ನು ಜಯಿಸಿ, ಮೃತ್ಯುವನ್ನು ಜಯಿಸಿ, ಸೈತಾನನನ್ನು ಜಯಿಸಿ ಪುನರುತ್ಥಾನನಾದ ದೇವರು ಈಗ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಯೇಸುವನ್ನು ನಂಬುತ್ತಾ ಇದ್ದೀರಾ? ನೀವು ನಂಬುತ್ತೇವೆ ಅನ್ನುತ್ತೀರಾ? ಏನನ್ನು ನಂಬುತ್ತಾ ಇದ್ದೀರಿ? ನಿಜವಾಗ್ಲೂ ನಂಬುತ್ತಾ ಇದ್ದೀರಾ? ಮೂಢನಂಬಿಕೆಯಿಂದ ನಂಬುತ್ತಾ ಇದ್ದೀರೋ? ಯೇಸು ಕ್ರಿಸ್ತನು ಮೂಢನಂಬಿಕೆಯ ದೇವರು ಅಲ್ವೇ ಅಲ್ಲ. ಆತನು ಮಾಡಿರುವ ಕಾರ್ಯಗಳೆಲ್ಲ ಸುಳ್ಳಲ್ಲ, ಕಟ್ಟು ಕತೆಗಳಲ್ಲ. ಈ ಬೈಬಲ್ ಮಾತಾಡುವ ಗ್ರಂಥವಾಗಿದೆ. ಇದು ಮಾತಾಡುವ ಗ್ರಂಥವಾಗಿದೆ, ಪರಿಶುದ್ಧ ಗ್ರಂಥವಾಗಿದೆ. ಯಾರೇ ಎಷ್ಟೇ ಇದ್ರ ಬಗ್ಗೆ ವಿಮರ್ಶಿಸಲಿ ಯಾಕೆ ವಿಮರ್ಶೆ ಅಂತ ಹೇಳಿದೆ ಗೊತ್ತಾ? ವಿಚಿತ್ರವಾಗಿ ಕೆಲವರು ಬೈಬಲ್ ಬಗ್ಗೆ ಮಾತಾಡ್ತಾರೆ. ದೇವರು ಅವರನ್ನು ಕ್ಷಮಿಸಲಿ. ಎಲ್ಲಾ ದ್ರಾಕ್ಷೆ ಹಣ್ಣುಗಳು ಹುಳಿಯಾಗಿರ್ತವೆ ಅನ್ನುವಂತೆ ಇದರಲ್ಲಿನ ಸತ್ಯ ಅರಿಯದವರಿಗೆ ಅದು ಹುಳಿಯಾಗಿಯೇ ಇರುತ್ತೆ. ಆದರೆ ಇದರಲ್ಲಿನ ಸತ್ಯ ಅರಿತವರಿಗೆ, ಈ ವಾಕ್ಯವನ್ನು ಪಠಿಸಿ ಧ್ಯಾನಿಸಿದವರಿಗೆ, ಈ ಗ್ರಂಥದಲ್ಲಿರುವ ಸತ್ಯಗಳನ್ನೆಲ್ಲ ಪವಿತ್ರಾತ್ಮನ ಅಭಿಷೇಕದಿಂದ ಗ್ರಹಿಸಿಕೊಂಡವರಿಗೆ ಇದು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿರುತ್ತೆ. ಇದು ಜ್ಞಾನದ ಒಂದು ಬೊಕ್ಕಸವಾಗಿರುತ್ತೆ. ಕಳೆದ 54 ವರ್ಷಗಳಿಂದ ಇದನ್ನು ಓದುತ್ತಾ ಇದ್ದೇನೆ. ಇದು ನನಗೆ ಸಮಸ್ತವೂ ಕೊಡುತ್ತದೆ. ಈ ದಿನ ನಾನೇನಾಗಿದ್ದೇನೋ ಅದು ನನ್ನ ದೇವರ ವಾಕ್ಯದಿಂದ ಆಗಿದ್ದೇನೆ. ದೇವರ ವಾಕ್ಯಕ್ಕೆ ವಿಧೇಯನಾಗುವುದರಿಂದ, ಅದರಲ್ಲಿ ನಂಬಿಕೆ ಇಡುವುದರಿಂದ ಸಾಧ್ಯವಾಗಿದೆ. ಅದಕ್ಕೆ ವಾಕ್ಯವನ್ನು ನಂಬಿರಿ, ಓದಿರಿ. ಯೇಸು ಕ್ರಿಸ್ತನು ಬರೀ ಸುಳ್ಳಾದ ದೇವರಲ್ಲ, ಆತನು ನಿಜವಾದ ದೇವರಾಗಿದ್ದಾರೆ. ಈತನು ಚರಿತ್ರಾತ್ಮಕವಾದ ದೇವರಾಗಿದ್ದಾರೆ. ಯಾವುದಾದ್ರೂ ಒಂದು ಸತ್ಯ ಹೇಳಬೇಕಾದ್ರೆ ಅದು ಹಿಸ್ಟ್ರಿಯಲ್ಲಿರಬೇಕು. ಇದು ನಿಜವಾಗ್ಲೂ ನಡೆದಿದೆ, ಕಟ್ಟು ಕತೆ ಅಲ್ಲ. ಯೇಸುವಿನ ಜನ್ಮಸ್ಥಳ, ಆತನ ಜನ್ಮದ ವಿಷಯಗಳು ಪ್ರವಾದಿಸಲಾಗಿದೆ. ಆತನ ಜನ್ಮಕ್ಕಿಂತ ಮುಂಚೆ, ಆತನ ಜನ್ಮದ ನಂತರ ನಡೆದಿರುವ ಸಂಘಟನೆಗಳೆಲ್ಲ ಪರಿಶುದ್ಧ ಸತ್ಯವೇದದಲ್ಲಿವೆ. ಇದು ಅನೇಕ ಗ್ರಂಥಗಳ ಸಂಪುಟವಾಗಿದೆ. ದಟ್ಸ್ ವೈ ದ ಬೈಬಲ್ಸ್ ಅಂದರೆ ಒಂದು ಬಂಡಲ್ಗಳ ಬುಕ್ಸ್ ಎಂದರ್ಥ. ಅನೇಕ ಮಂದಿ ಗ್ರಂಥಕರ್ತರು, 40 ಮಂದಿ ಗ್ರಂಥಕರ್ತರು 1400 ವರ್ಷದ ಕಾಲಾವಧಿಯಲ್ಲಿ ವ್ಯತ್ಯಾಸಕರವಾದ ಭಾಷೆಗಳಲ್ಲಿ
ಬರೆದಿರುವ 66 ಪುಸ್ತಕಗಳಲ್ಲಿರುವ ಸತ್ಯವು ಒಂದೇ ವಿಷಯವನ್ನು ಫೋಕಸ್ ಮಾಡ್ತದೆ. ಯಾವ ಕಾಂಟ್ರಡಿಕ್ಷನ್ ಇಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಗ್ರಂಥಕರ್ತರು ಕೂತ್ಕೊಂಡು ಯಾವತ್ತೂ ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಒಬ್ಬರೊಬ್ಬರು ಚರ್ಚೆ ಮಾಡಿ ಏನೂ ಬರೆಯಲಿಲ್ಲ ಅವರು. ಕೆಲವರು ರಾಜರಿದ್ದಾರೆ, ಕೆಲವರು ಪ್ರವಾದಿಗಳಿದ್ದಾರೆ, ಕೆಲವರು ಕುರುಬರಿದ್ದಾರೆ. ಈ ಬೈಬಲ್ ಬರೆದಂಥವರು ಯಾರೇ ಆದಾಗ್ಯೂ ಕೂಡ ಅವರೆಲ್ಲರೂ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಬರೆದಿದ್ದಾರೆ. ಪರಿಶುದ್ಧಾತ್ಮನು ಅವರಿಗೆ ಬಯಲ್ಪಡಿಸಿದ ವಿಷಯಗಳನ್ನು ಬರೆದಿದ್ದಾರೆ. ಈ ಬೈಬಲಿನ ಗ್ರಂಥಕರ್ತನು ಒಬ್ಬನೇ, ಆತನೇ ಪರಿಶುದ್ಧಾತ್ಮ ದೇವರು. ಅನೇಕರಿಗೆ ಆತನು ಪ್ರತ್ಯಕ್ಷಪಡಿಸಿಕೊಂಡಂತೆ ಅವರು ಬರೆಯುತ್ತಾರೆ. ಅದಕ್ಕಾಗಿಯೇ ಈ ದಿನ ಈ ಬೈಬಲ್ ನಮಗೆ ಇಷ್ಟೊಂದು ಚಿಕ್ಕ ಗ್ರಂಥವಾಗಿ ನಮ್ಮ ಕೈಯಲ್ಲಿ ಲಭ್ಯವಿದೆ. ಯೇಸು ಕ್ರಿಸ್ತನೇ ನಿಜವಾದ ದೇವರಾಗಿದ್ದಾರೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವಾಕ್ಯವು ಪ್ರತ್ಯಕ್ಷವಾಯಿತು. ಇಲ್ಲಿ ಏನು ಹೇಳ್ತಿದ್ದಾನೆ? ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿರುವಂತಹ ಯೋಹಾನನು ಆದಿಯಿಂದಲೂ ಇದ್ದಂಥದ್ದೇನಾಗಿತ್ತೋ ಅಂದರೆ ಜೀವವಾಕ್ಯದ ಕುರಿತಾಗಿ ವಾಕ್ಯ. ಆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಓದುವಾಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು ಎಂದು ವಾಕ್ಯದಲ್ಲಿ ಓದುತ್ತೇವೆ. ವಾಕ್ಯ ಅಂದರೆ ಒಂದು ಶಬ್ದ. ಆ ಶಬ್ದ ಅಂದರೆ ಆ ವಾಕ್ಯ ಕೃಪಾ ಸಂಪೂರ್ಣನಾಗಿ ರಕ್ತ ಮಾಂಸಧಾರೆಯಾಗಿ ಆತನು ಈ ಲೋಕಕ್ಕೆ ಬಂದನು. ಒಮ್ಮೆ ನೋಡೋಣ ಬನ್ನಿರಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ. ನಿಮ್ಮ ಹತ್ರ ಬೈಬಲ್ ಇವೆಯಾ? ಓದುತ್ತಾ ಇದ್ದೀರಾ? ನಾನು ಹೇಳೋದಷ್ಟೇ ಅಲ್ಲ, ನೀವು ಕೂಡ ಬೈಬಲ್ ಹಿಡ್ಕೊಂಡು ಆ ವಿಷಯ ಅಲ್ಲಿವೆಯೋ ಇಲ್ಲವೋ ಎಂಬುದಾಗಿ ಆ ಕಾಲದ ಬೆರೆಯೋ ಸಭೆಯವರಂತೆ ನೀವು ಪರಿಶೀಲಿಸಿ ನಂಬಿಕೆ ಇಡೀರಿ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ಅದೇ ಮಾತು ಇಬ್ರಿಯ ಪತ್ರಿಕೆಯಲ್ಲಿ ಕೂಡ ಓದಿದೆವು. ಇಬ್ರಿಯ ಬರೆದ ಗ್ರಂಥಕರ್ತನು ಬೇರೆ, ಯೋಹಾನನು ಬರೆದ ಪತ್ರಿಕೆಯಾಗಲಿ ಯೋಹಾನನು ಬರೆದ ಸುವಾರ್ತಿಕನೂ ಆಗಲಿ ಬೇರೆ. ಯೋಹಾನ ಸುವಾರ್ತೆ ಮತ್ತೆ 14ನೇ ವಚನ ನೋಡುವುದಾದರೆ, ಆ ವಾಕ್ಯವೆಂಬಾತನು ಆದಿಯಿಂದ ಇರುವ ವಾಕ್ಯ ನರಾವತಾರವೆತ್ತಿ ಕೃಪೆಯಿಂದಲೂ ಸತ್ಯದಿಂದಲೂ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಆತನ ಹೆಸರೇ ಯೇಸು ಕ್ರಿಸ್ತನು. ಆತನು ಆದಿಯಿಂದಲೂ ಇದ್ದವನು, ಮಾತಿನಿಂದಲೇ ಸಮಸ್ತವನ್ನು ಸೃಷ್ಟಿಸಿದವನೂ ಆಗಿದ್ದಾನೆ. ಆದಿಯಿಂದಲೂ ದೇವರ ಬಳಿಯಲ್ಲಿಯೇ ಇದ್ದವನಾಗಿದ್ದಾನೆ. ದೇವರೊಂದಿಗಿದ್ದವನು, ಸ್ವತಃ ದೇವರು ಆದವನಾಗಿದ್ದಾನೆ. ತಂದೆ, ಮಗ, ಪವಿತ್ರಾತ್ಮ ಎಂಬ ತ್ರೈಕತ್ವವು ನಮ್ಮ ಮಾನವ ಮನಸ್ಸಿಗೆ ಅರ್ಥವಾಗದೇ ಇರಬಹುದೇನೋ, ಆದರೆ ನಾವು ಎಂಬ ಮಾತು ಬಳಸಿದಾಗೆಲ್ಲ ಅಲ್ಲಿ ತಂದೆ, ಮಗ, ಪವಿತ್ರಾತ್ಮ ತ್ರೈಕ ದೇವರು ಇದ್ದಾರೆ. ಅದೇ ನಿಜ. ಆತನು ತನ್ನನ್ನೇ ನಮಗೆ ಬಯಲ್ಪಡಿಸಿಕೊಂಡಿದ್ದಾರೆ. ಶರೀರಧಾರಿಯಾಗಿ ಬಂದಿರುವುದರಿಂದ ಆತನನ್ನು ನೋಡ್ತೇವೆ. ದೇವರ ಆತ್ಮಸ್ವರೂಪಿಯಾಗಿರುವುದರಿಂದ ನಾವು ಆತನನ್ನು ಮಾನವ ಕಣ್ಣಿನಿಂದ ನೋಡಲಿಕ್ಕಾಗಲ್ಲ. ಆದರೆ ಯೇಸು ಕ್ರಿಸ್ತನು ರಕ್ತಮಾಂಸಧಾರಿಯಾಗಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ದೈವ ಪ್ರೀತಿಯನ್ನು, ದೈವ ಗುಣಲಕ್ಷಣಗಳನ್ನು, ದೈವ ಶಕ್ತಿಯನ್ನು ಈ ಲೋಕಕ್ಕೆ ತೋರಿಸಿದ್ದಾರೆ. ಈ ದಿನಕ್ಕೂ ಕೂಡ ನಾವು ಪವಿತ್ರಾತ್ಮನ ಸಹಾಯದಿಂದ ಅದ್ಭುತ ಮಹತ್ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದಿಯಲ್ಲಿ ಇದ್ದಿರುವಂತಹ, ಮೊದಲಿನಿಂದಲೂ ಇದ್ದಂತಹ ದೇವರನ್ನು ಸುಮ್ಮನೆ ಊಹಿಸಿಕೊಂಡು ಏನೋ ನಮಗೆ ಕನಸು ಬಿದ್ದಿದೆ, ಇಲ್ಲವೇ ನಮಗೆ ಅನಿಸಿದೆ ಎನ್ನುವ ರೀತಿಯಲ್ಲಿ ಅಲ್ಲದೆ, ನಾವು ಯಾವುದನ್ನು ಕೇಳಿದ್ದೇವೋ, ಯೇಸುವಿನ ಕುರಿತಾಗಿ ಕೇಳಿದ್ದೇವೋ, ಕಣ್ಣಾರೆ ಯಾವುದನ್ನು ನಾವು ಕಂಡಿದ್ದೇವೋ ಅಂದರೆ ನೋಡಿದ್ದೇವೋ, ಯಾವುದನ್ನು ಮನಸ್ಸಿಟ್ಟು ಕಂಡುಕೊಂಡಿದ್ದೇವೋ. ನೋಡಿರಿ, ಈ ದಿನ ಫೇಕು ಒರಿಜಿನಲ್ ಎರಡೂ ಒಂದೇ ರೀತಿಯಾಗಿರ್ತವೆ. ಒಂದು ಗುಲಾಬಿ ಹೂವು, ಮತ್ತೊಂದು ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಗುಲಾಬಿ ದೂರದಿಂದ ನೋಡುವಾಗ ಒಂದೇ ರೀತಿಯಾಗಿ ಕಾಣಿಸುತ್ತವೆ. ಆದರೆ ನೀವು ನಿಧಾನವಾಗಿ ಗಮನ ಕೊಟ್ಟು ನೋಡುವುದಾದರೆ ಒಂದಲ್ಲ ಒಂದು ವ್ಯತ್ಯಾಸ ಖಂಡಿತವಾಗಿ ನಿಮಗೆ ಕಾಣಿಸುತ್ತೆ. ಆ ಒಂದು ಶಾರ್ಪ್ನೆಸ್ ಆಗಲಿ, ಆ ಒಂದು ಕಲರ್ ಆಗಲಿ ಗೊತ್ತಾಗ್ತದೆ, ಹೌದಲ್ಲವೇ? ಯೇಸು ಕ್ರಿಸ್ತನನ್ನು ನೀವು ಎಷ್ಟು ಪರಿಶೀಲಿಸುತ್ತೀರೋ ಅಷ್ಟೇ ನಿಮ್ಮ ನಂಬಿಕೆ ದೊಡ್ಡದಾಗುತ್ತೆ. ಯಾಕೆಂದರೆ ಹಿ ಈಸ್ ರಿಯಲ್. ನಿಜ ದೇವರು ಆತನು, ಫೇಕ್ ಅಲ್ಲ.
ಈ ದಿನಮಾನಗಳಲ್ಲಿ ಬಹಳ ಕ್ರಿಸ್ತನು ಎನ್ನುವವರಿದ್ದಾರೆ, ನಾನೇ ಕ್ರಿಸ್ತನು ಎನ್ನುವಂಥವರಿದ್ದಾರೆ. ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತನವರು ಎದ್ದೇಳ್ತಿದ್ದಾರೆ. ಇಂಥವರು ಬಹಳಷ್ಟು ಜನ ಅಂತ್ಯಕಾಲದಲ್ಲಿ ಬರ್ತಾರೆ. ಕ್ರೈಸ್ತರೆಂದು ಹೇಳಿಕೊಳ್ಳುವಂಥವರಿದ್ದಾರೆ, ಯೇಸು ಕ್ರಿಸ್ತನ ಕುರಿತು ಬೋಧಿಸುತ್ತಿದ್ದೇವೆ ಎಂದು ಹೇಳುವಂಥವರಿದ್ದಾರೆ. ಅದಕ್ಕೆ ನಿಧಾನವಾಗಿ ಗಮನ ಕೊಟ್ಟು ನೋಡಿ. ಅವರ ಫಲಗಳ ಮೇರೆಗೆ ಅವರ್ಯಾರೆಂದು ತಿಳಿದುಕೊಳ್ಳಬಹುದು. ಅವರ ಮಾತುಗಳು ಚೆನ್ನಾಗಿರಬಹುದು, ಅವರ ಪ್ರವರ್ತನೆ, ವೇಷ, ಭಾಷೆ ಇಮಿಟೇಟ್ ಮಾಡಬಹುದು. ಬಟ್ ಫ್ರೂಟ್, ಔಟ್ಕಮ್, ಫಲಗಳ ಮೇರೆಗೆ ಅವರನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ಯೋಹಾನನು ಹೇಳ್ತಾನೆ, ನಾವು ಯಾವುದನ್ನು ಕೇಳಿದೆವು, ಯಾವುದನ್ನು ಕಣ್ಣಾರೆ ನೋಡಿದೆವೋ, ಯಾವುದನ್ನು ಮನಸ್ಸಿಟ್ಟು ತಿಳ್ಕೊಂಡಿದ್ದೆವೋ, ನಮ್ಮ ಕೈಯಿಂದ ಮುಟ್ಟಿ ನೋಡಿದೆವೋ ಅದು ನಿಜ ಅನ್ನುತ್ತಾರೆ. ಆ ಫೇಕ್ ಗುಲಾಬಿ ಫ್ಲವರ್ ಎಷ್ಟೇ ಸಿಮಿಲಾರಿಟೀಸ್ ಇದ್ರೂ ಕೂಡ ಅದನ್ನು ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ಪ್ಲಾಸ್ಟಿಕ್ ಆಗಿದೆಯಾ ಒರಿಜಿನಲ್ ಆಗಿದೆಯಾ ಎಂದು. ಅದರ ಸ್ಮೆಲ್ ನೋಡಿದ್ರೆ, ವಾಸನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ನಿಜವಾದ ಗುಲಾಬಿ ಹೂವಿನ ವಾಸನೆ ಬರ್ತಾ ಇದೆಯಾ ಇಲ್ಲವೇ ಪ್ಲಾಸ್ಟಿಕ್ ವಾಸನೆ ಬರ್ತಾ ಇದೆಯಾ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ಅಷ್ಟೊಂದು ಪರಿಶೀಲಿಸಿದ ಶಿಷ್ಯರು ನಮಗೆ ಸಾಕ್ಷಿ ಕೊಡ್ತಾ ಇದ್ದಾರೆ. ನಾವು ಆತನೊಂದಿಗೆ ಇದ್ದೆವು, ಆತನೊಂದಿಗೆ ನಡೆದಿದ್ದೆವು, ಆತನೊಂದಿಗೆ ಊಟ ಮಾಡಿದೆವು, ಆತನು ಮಾಡಿದ ಕಾರ್ಯ ಮಾಡಿದೆವು, ಆತನ ಕೈ ಹಿಡ್ಕೊಂಡಿದ್ದೆವು, ಆತನು ಮರಣ ಹೊಂದುವುದನ್ನು ನೋಡಿದ್ದೇವೆ, ಆತನನ್ನು ಸಮಾಧಿಯೊಳಗೆ ಇಡುವುದನ್ನು ನೋಡಿದ್ದೇವೆ, ಸಮಾಧಿಯಿಂದ ಎದ್ದು ಬಂದದ್ದನ್ನು ನೋಡಿದ್ದೇವೆ. ಆತನು ತಿರುಗಿ ಎದ್ದು ಬಂದ ನಂತರ ಮತ್ತೆ ನಾವು ಆತನನ್ನು ನೋಡಿದ್ದೇವೆ. ಆತನನ್ನು ತೋಮನಂತೂ ಏನು ಹೇಳ್ತಾನೆ, ನಾನು ಆತನ ಗಾಯಗಳಲ್ಲಿ ಬೆರಳಿಟ್ಟು ನೋಡಿದ ಹೊರತು ನಂಬುವುದಿಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಯೇಸು ಅವರೆಲ್ಲರಿಗೆ ಮತ್ತೆ ಪ್ರತ್ಯಕ್ಷನಾಗುತ್ತಾರೆ. ನಿನ್ನ ಬೆರಳು ನನ್ನ ಗಾಯಗಳಲ್ಲಿಟ್ಟು ನೋಡು ಅನ್ನುತ್ತಾರೆ. ಅಪನಂಬಿಕೆ ಇಲ್ಲದವನಾಗಿರಬೇಡ, ನಂಬಿಕೆಯುಳ್ಳವನಾಗಿರು ಅನ್ನುತ್ತಾರೆ. ಆ ತೋಮನೇ ಅಂದರೆ ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾದ ತೋಮನೇ ಅನುಮಾನ ತೊಲಗಿಸಿಕೊಂಡ ನಂತರ ಎಷ್ಟರ ಮಟ್ಟಿಗೆ ಯೇಸುವನ್ನು ಹಿಂಬಾಲಿಸುತ್ತಾನೆ ಅನ್ನುವುದಾದರೆ ಎಷ್ಟು ಆತನ ಪ್ರೀತಿ ಸಾರ್ತಾನೆ ಗೊತ್ತಾ? ಈತನೇ ನಿಜವಾದ ರಕ್ಷಕನೂ, ಲೋಕ ರಕ್ಷಕನೂ, ನಮ್ಮ ಪಾಪಗಳ ವಿಮೋಚಕನು ಎಂಬುದಾಗಿ ಆತನ ಸುವಾರ್ತೆ ಸಾರುತ್ತಾ ನಮ್ಮ ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದ. ನಮ್ಮ ಭಾರತ ದೇಶಕ್ಕೆ ಆ ಕಾಲದಲ್ಲಿಯೇ ಬಂದು ಕೇರಳ ಪ್ರಾಂತ್ಯದಲ್ಲಿ ಸಮುದ್ರ ದಡದಲ್ಲಿ ಬಂದ. ಫ್ಲೈಟ್ಸ್ ಇರಲಿಲ್ವಲ್ಲ ಆ ಕಾಲದಲ್ಲಿ, ಹಡಗಿನಿಂದಲೇ ಬಂದಿದ್ದ. ಅಂದರೆ ಆ ಪ್ರಾಂತ್ಯಗಳಲ್ಲೆಲ್ಲ, ಅಂದರೆ ಕೇರಳ, ತಮಿಳುನಾಡು, ಅಲ್ಲೆಲ್ಲ ಮುಖ್ಯವಾಗಿ ಹೆಚ್ಚಾಗಿ ಸೇವೆ ಮಾಡಿದ. ಚೆನ್ನೈನಲ್ಲಿ ಶಾಂತಾಮ್ ಎಂಬ ಒಂದು ಚರ್ಚ್ ಇದೆ. ಅದನ್ನು ತೋಮ ತನ್ನ ಸ್ವಂತ ಕೈಯಾರೆ ಒಂದು ಮರದ ದಿಂಬವನ್ನು ತಂದು ಅದನ್ನು ಕಡಿದು ಚಿಕ್ಕ ಶೆಡ್ ಹಾಕಿ ಮೊಟ್ಟಮೊದಲು ಸಭೆಯನ್ನು ಆತನು ಚೆನ್ನೈನಲ್ಲಿ ಕಟ್ಟಿದಂತೆ. ಈಗ ಒಂದು ದೊಡ್ಡ ಆಲಯ ಅಲ್ಲಿ ಕಟ್ಟಿ ಈಗ ಅಂದರೆ ಎಲ್ಲರಿಗೂ ಸಾಕ್ಷಿಯನ್ನಾಗಿ ನಿಲ್ಲಿಸಿದ್ದಾರೆ. ಅದೇ ತೋಮ, ಅನುಮಾನ ಪಟ್ಟಿರುವಂತಹ ತೋಮ, ಯೇಸುಕ್ರಿಸ್ತನು ತಿರುಗಿ ಎದ್ದು ಬಂದಿದ್ದಾರೆಂದು ತಿಳಿದುಕೊಂಡ ನಂತರ, ಆತನನ್ನು ಮುಟ್ಟಿ ನೋಡಿದ ನಂತರ, ಪುನರುತ್ಥಾನದ ಶಕ್ತಿ ಅರಿತುಕೊಂಡ ನಂತರ, ಆತನ ಪ್ರೀತಿ ಅನುಭವಿಸಿದ ನಂತರ, ಆ ಯೇಸುವಿನ ಪ್ರೀತಿ ಎಲ್ಲರಿಗೂ ಸಾರಿ ಹೇಳಬೇಕು ಎಂಬುದಾಗಿ ಅವನು ನಾನಾ ವಿಧವಾದ ಹಿಂಸೆಗೆ ಒಳಗಾದಾಗಿಯೂ ಆಟಂಕಕ್ಕೊಳಗಾದಾಗಿಯೂ ಕೊನೆಗೆ ಈಗೋ ನಮ್ಮ ಚೆನ್ನೈನಲ್ಲಿ ಸೆಂಟ್ ಥಾಮಸ್ ಎಂಬ ಮೌಂಟ್ ಇದೆ. ಇಲ್ಲಿ ಆ ಬೆಟ್ಟದ ಮೇಲೆ ಅವನು ಪ್ರಾರ್ಥನೆ ಮಾಡಿಕೊಳ್ತಾ ಇರುವಾಗ ಹಿಂದೆಯಿಂದ ಬಂದು ಬರ್ಜಿಯಿಂದ ಅವನನ್ನು ತಿವಿದು ಸಾಯಿಸಿದರಂತೆ. ಅವನೊಬ್ಬ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದನು. ಅವನು ಕಟ್ಟಿರುವಂತಹ ಹೆಚ್ಚು ಕಡಿಮೆ 8 ಚರ್ಚಸ್ಗಳು, ಚಿಕ್ಕ ಚಿಕ್ಕ ಆಲಯಗಳನ್ನು ಆ ಕಾಲದಲ್ಲಿ ಕಟ್ಟಿದ್ರಂತೆ. ಆ ಕಾಲದಲ್ಲಿ ಮೊಟ್ಟಮೊದಲು ಅವನೇ ಕಟ್ಟಿದ. ಬ್ರಿಟಿಷ್ ಅವರ ಮುಖಾಂತರ ಅಲ್ಲ ಪ್ರಿಯರೇ, ಬ್ರಿಟಿಷರ ಮುಖಾಂತರ ಕ್ರೈಸ್ತತ್ವ ನಮ್ಮ ದೇಶಕ್ಕೆ ಬಂದಿಲ್ಲ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ಆ ಯೇಸುವನ್ನು ಸ್ವಂತ ಕಣ್ಣಾರೆ ನೋಡಿರುವಂತಹ, ಆತನನ್ನು ಮುಟ್ಟಿರುವಂತಹ, ಆತನ ಪುನರುತ್ಥಾನದ ಕುರಿತಾಗಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ನಿಂತಿರುವಂತಹ ತೋಮ ಯೇಸುವಿನ ಸಾಕ್ಷಿಯಾಗಿ ನಮ್ಮ ದೇಶಕ್ಕೆ ಬಂದು ಯೇಸುವಿನ ಪ್ರೀತಿ ಪ್ರಕಟಿಸಿರುವುದರಿಂದ ಈ ದಿನ ಅನೇಕ ಜನರಾದ ನಾವು ಆ ಯೇಸುವಿನ ಪ್ರೀತಿ ಅರಿತುಕೊಳ್ತಿದ್ದೇವೆ. ಅದೇ ರೀತಿ ಯೇಸುವಿನ ಪ್ರೀತಿ ಅರಿತುಕೊಂಡ ನೀವೇನ್ ಮಾಡ್ತಾ ಇದ್ದೀರಿ? ಬೇರೆ ಯಾರಿಗಾದರೂ ನಿಮ್ಮ ಅನುಭವ ಸಾಕ್ಷಿ ಹಂಚಿಕೊಳ್ತಾ ಇದ್ದೀರಾ? ಆತನು ನಿಮಗೆ ಕೊಟ್ಟಿರುವಂತಹ ಸ್ವಸ್ಥತೆಯ ಕುರಿತಾಗಿ, ರಕ್ಷಣೆಯ ಕುರಿತಾಗಿ, ನೀವು ಅನುಭವಿಸುತ್ತಿರುವ ಆಶೀರ್ವಾದಗಳ ಕುರಿತಾಗಿ, ನಿಮ್ಮ ಸುತ್ತಲೂ ಕೊರತೆಗಳಲ್ಲಿ, ವೇದನೆಗಳಲ್ಲಿ, ಬಾಧೆಗಳಲ್ಲಿ, ದುಃಖದಲ್ಲಿದ್ದವರಿಗೆ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸುವವರಾಗಿದ್ದಾರೆಂದು, ಆತನೇ ನಿಜವಾದ ದೇವರೆಂದು, ಸಜೀವವುಳ್ಳಾತನೆಂದು ಸಾಕ್ಷಿ ಕೊಡ್ತಾ ಇದ್ದೀರಾ? ಆತ್ಮಗಳನ್ನು ಸಂಪಾದಿಸುವುದಂದರೆ ನಾವೇನು ಮತಾಂತರ ಮಾಡುವವರಲ್ಲ ಪ್ರಿಯರೇ. ಬಾಧೆಯಲ್ಲಿದ್ದವರನ್ನು ಬಿಡಿಸುವುದಕ್ಕೋಸ್ಕರ, ಆಧರಿಸುವುದಕ್ಕೋಸ್ಕರ. ನಿಮಗೆ ಗೊತ್ತಿರುವ ಒಳ್ಳೆ ಡಾಕ್ಟರ್ ಬಗ್ಗೆ ಅದೇ ರೋಗದಲ್ಲಿ ಬಳಲುವ ರೋಗಿಗೆ ನೀವು ಹೇಳ್ತಿರಲ್ಲವೇ? ಪರಮ ವೈದ್ಯನಾಗಿರುವ ನಮ್ಮ ಯೇಸು ಸಕಲ ವ್ಯಾಧಿಗಳಿಂದ, ಸಕಲ ರೋಗಗಳಿಂದ ನಮ್ಮನ್ನು ಬಿಡಿಸುವ ಆತನಾಗಿರುವುದರಿಂದ ಆತನಲ್ಲಿ ನಂಬಿಕೆ ಇಡೋಣ, ಆತನ ಪ್ರೀತಿಯನ್ನು, ಶಕ್ತಿಯನ್ನು ಅನುಭವಿಸೋಣ,
ಆತನ ಪ್ರೀತಿಯನ್ನು ಇತರರಿಗೂ ಹಂಚೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವುದೇ ಕಾಲ ಸಮಯದಲ್ಲಿ ದೇವರೇ, ಎಷ್ಟು ದೊಡ್ಡ ದೇವರನ್ನು ನಾವು ಆರಾಧಿಸ್ತಿದ್ದೇವೆ ಎಂಬುದಾಗಿ, ನಮ್ಮ ಕೈಯಲ್ಲಿರುವ ಈ ಪರಿಶುದ್ಧ ಸತ್ಯವೇದ ಎಷ್ಟು ಬೆಲೆಬಾಳುವ ಗ್ರಂಥವಾಗಿದೆ ಎಂಬುದಾಗಿ ನಮಗೆ ತಿಳಿಸಿದಿರಿ. ವಾಕ್ಯ ಓದಿ ಪಠಿಸಿ ಧ್ಯಾನಿಸುವುದಕ್ಕಾಗಿ ನಮಗಾಗಿ ಪ್ರಾಣ ಕೊಟ್ಟಿರುವ ನಿಮ್ಮಲ್ಲಿ ನಾವು ನಂಬಿಕೆ ಇಟ್ಟು ನಿಮ್ಮ ನಾಮದಲ್ಲಿ ನಮಗೆ ದೊರಕುವ ಪ್ರತಿ ವಿಧವಾದ ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಹೊಂದುವುದಕ್ಕಾಗಿ ಸಹಾಯ ಮಾಡಿರಿ. ನಾವು ನಂಬಿದ ದೇವರು ದೊಡ್ಡ ದೇವರು, ತನ್ನ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸುತ್ತಾರೆ ಎಂಬುದಾಗಿ ಸಾಕ್ಷಿ ಕೊಡಲು ನಮ್ಮ ಸುತ್ತಲೂ ಬಾಧೆಯಲ್ಲಿ, ಶ್ರಮೆಯಲ್ಲಿ ಸಮಾಧಾನ ಇಲ್ಲದೆ ಇದ್ದಂಥವರಿಗೆ ಸಮಾಧಾನಕರ್ತನಾಗಿರುವ ಯೇಸುವಿನ ಕುರಿತು ಸಾರಿ ಹೇಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಅಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದಿನಾಲೂ ಈ ವಿಷಯ ನಿಮ್ಗೆ ಹೇಳ್ತಿದ್ದೇನೆ, ಕೆಲವರು ಹೊಸವರು ವೀಕ್ಷಿಸುವುದರಿಂದ ಮತ್ತೊಮ್ಮೆ ಹೇಳ್ತಿದ್ದೇನೆ. ಇದುವರೆಗೂ ಒಂದು ಪ್ರಾರ್ಥನಾ ಮನವಿ ಕಳಿಸಿದ್ದರೆ ಹಿಂದೆ ತಪ್ಪದೆ ಕಳಿಸಿಕೊಡಿ. ದೇವರು ತಪ್ಪದೆ ನಮಗೆ ಉತ್ತರ ಕೊಡ್ತಾರೆ. ಆತನು ಮಾಡುವ ಉಪಕಾರಗಳಿಗಾಗಿ ಆತನನ್ನು ಮತ್ತೆ ಸ್ತುತಿಸೋಣ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.